ಇನ್ನು ಲೋಕಸಭೆಯಲ್ಲಿ ಭದ್ರತಾ ಲೋಪದ ಒಂದು ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ ಮನೋರಂಜನ್ ಮತ್ತು ಇತರರು. ಮನೋರಂಜನ್ ನಿವಾಸಕ್ಕೂ ಈಗ ಭದ್ರತೆಯನ್ನು ಒದಗಿಸಲಾಗಿದೆ. ಯಾಕಂದರೆ ಸಹಜವಾಗಿ ಅಲ್ಲಿ ಏನಾದರೂ ಒಂದಷ್ಟು ದುಷ್ಕೃತ್ಯಗಳು ನಡೀಬಹುದು ಅನ್ನುವಂಥ ಒಂದು ಇಂಟೆನ್ಷನ್ನಿಂದ ಈಗ ಭದ್ರತೆಯನ್ನು ಮುಂದುವರಿಸಲಾಗಿದೆ. ಮನೋರಂಜನ್ ನಿವಾಸಕ್ಕೆ ಕೊಟ್ಟಿರುವಂತಹ ಒಂದು ಪೊಲೀಸ್ ಭದ್ರತೆ ಮೈಸೂರಿನ ವಿಜಯನಗರದ 2ನೇ ಹಂತದಲ್ಲಿರುವಂತಹ ನಿವಾಸ. ಮನೋರಂಜನ್ ಹಿನ್ನೆಲೆ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ನೆನೆನೇ ಸ್ಥಳಕ್ಕೆ ಹೋಗಿದ್ರು, ಸ್ಥಳ ಮಹಾಜರನ್ನ ಮಾಡಿದ್ದಾರೆ. ಅಲ್ಲಿ ಏನೇನು ವಸ್ತುಗಳೇನಾದರೂ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ನಡೆಸಿದ್ರು. ಹಾಗೆ ಅವರ ಕುಟುಂಬದವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ರು ನಿನ್ನೆ. ಸೊ ಇವತ್ತು ಮತ್ತೆ ಸೆಕ್ಯೂರಿಟಿಯನ್ನು ಹಾಗೆ ಮುಂದುವರಿಸಿದ್ದಾರೆ. ಯಾಕಂದರೆ ಬೇರೆ ಇನ್ನೇನಾದರೂ ತೊಂದರೆ ಆಗಬಹುದು ಅಥವಾ ಬೇರೆ ಇನ್ನೇನಾದರೂ ಇಲ್ಲಿ ಘಟನೆಗಳು ನಡೀಬಹುದು ಅನ್ನುವಂಥ ಒಂದು ಮುನ್ನೆಚ್ಚರಿಕೆಯಿಂದಾಗಿ ಪೊಲೀಸರು ಈಗ ಬಿಗಿ ಭದ್ರತೆಯನ್ನು ಅಲ್ಲಿ ಕೈಗೊಂಡಿದ್ದಾರೆ. ಒಂದು ಕಡೆ ತನಿಖೆಯನ್ನ ನಡೆಸಲಾಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ದಾಳಿ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದು ಈಗಲೂ ಕೂಡ ನಿಗೂಢವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಏನಕ್ಕೆ ಮಾಡಿದ್ವಿ ಅನ್ನೋದನ್ನ ಇನ್ನೂ ಕೂಡ ದಾಳಿಕೋರರು ಒಪ್ಕೊಂಡಿಲ್ಲ. ಮತ್ತೊಂದು ಕಡೆ ತನಿಖೆಯನ್ನ ಇವರ ಹಿನ್ನೆಲೆ ಮೂಲ ಇದೆಲ್ಲವನ್ನೂ ಕೂಡ ಕೆದಕುವಂತಹ ಪ್ರಯತ್ನವನ್ನ ತನಿಖಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಈಗಾಗಲೇ ದೆಹಲಿ ಪೊಲೀಸರ ವಶದಲ್ಲಿರುವಂತಹ ಮನೋರಂಜನ್ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಇವರು ಯಾರು, ಇವರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಕೃತ್ಯ ಮಾಡಿದ್ರು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಓಕೆ, ಅಲ್ಲಿ ಮನೋರಂಜನ್ ನಿವಾಸದ ಬಳಿ ನಾವು ಪ್ರತಿನಿಧಿ ದಿಲೀಪ್ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ದಿಲೀಪ್, ಇವತ್ತು ಕೂಡ ಬಹುಶಃ ಭದ್ರತೆಯನ್ನ ಮುಂದುವರಿಸಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನಿನ್ನೆ ಗುಪ್ತಚರ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಸೊ ಇವತ್ತು ಕೂಡ ಮತ್ತೆ ಬರುವಂತ ಸಾಧ್ಯತೆ ಇದೆಯಾ? ಪರಿಶೀಲನೆ ನಡೆಸುವಂತ ಒಂದು ಸಾಧ್ಯತೆ ಇದೆಯಾ? ರಾಜೇಗೌಡರು ಮನೆಯಲ್ಲ ಇದ್ದಾರಾ? ಅವ್ರೇನಾದ್ರೂ ಮಾತಾಡಿದಾರ ಘಟನೆಗೆ ಸಂಬಂಧಪಟ್ಟಂತೆ? ಇವತ್ತು ಏನಾದ್ರೂ ಹೇಳಿದ್ರಾ ದಿಲೀಪ್? ರೆಹಮಾನ್, ಏನು ಅಂತಂದರೆ ಇವತ್ತು ಕೂಡ ಪೊಲೀಸರು ಒಂದು ಮನೆ ಬಳಿ ಒಂದು ಇರುವಂಥದ್ದು. ಯಾಕಂತಂದರೆ ಅವರ ಮನೆಗೆ ಭದ್ರತೆ ಕೊಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇರುವಂಥದ್ದು. ಒಂದು ಕಡೆ ದೆಹಲಿ ಪೊಲೀಸರು ಯಾವುದೇ ರೀತಿಯಂಥ ಸೂಚನೆಯನ್ನು ಮೈಸೂರು ಪೊಲೀಸರು ಕೊಟ್ಟಿಲ್ಲ. ಆದರೆ ಸುಮೋಟೋ ಪ್ರಕರಣವಾಗಿ ತೆಗೆದುಕೊಂಡು ಇವರೇ ಒಂದು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ನಿನ್ನೆ ಬಂದಂಥ ಸಂದರ್ಭದಲ್ಲಿ ಪೊಲೀಸರು ಹೋಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಸಾಗರ್ ಶರ್ಮಾ ಏನಿದ್ದಾರೆ ಆತ 2 ಬಾರಿ ಮನೆಗೆ ಬಂದಿದ್ದ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸಿರೋದಂತು. ಈ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ಆತಂಕ ಇರುವಂಥದ್ದು. ಮೈಸೂರಿಗೆ 2 ಬಾರಿ ಬಂದಂಥ ಸಂದರ್ಭದಲ್ಲಿ ಇವರ ಮನೆಗೆ ಬಂದಿದ್ದಾನೆ, ಮನೆಯಲ್ಲೂ ಕೂಡ ಊಟವನ್ನು ಮಾಡಿದ್ದಾನೆ. ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಆತಂಕ ಇರುವುದು. ಒಂದು ಕಡೆ ಮೈಸೂರು ಮನೆಗೆ 2 ಬಾರಿ ಬಂದಿದ್ರೆ ಮತ್ತಷ್ಟು ಬಾರಿ ಮೈಸೂರಿಗೆ ಬಂದಿರಬಹುದು, ಮತ್ತಷ್ಟು ಬಾರಿ ಮೈಸೂರಿಗೆ ಬಂದು ಬೇರೆ ಕಡೆ ಏನಾದರೂ ಹೋಗಿರ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆ ನಡೆಸ್ತಾ ಇರುವಂಥದ್ದು. ಯಾಕಂದರೆ ಮೈಸೂರು ಸಹಜವಾಗಿ ಒಂದು ಆತಂಕ ಇದೆ. ಈಗಾಗಲೇ ಭಯೋತ್ಪಾದಕ ಕೂಡ ಸಿಕ್ಕಿರುವ ಕಾರಣದಿಂದಾಗಿ ಒಂದು ರೀತಿಯಲ್ಲಿ ದೊಡ್ಡ ಆತಂಕ ಇತ್ತು. ಈ ಕಾರಣದಿಂದಾಗಿ ಎಲ್ಲ ಆಯಾಮಗಳಲ್ಲೂ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ಸಾಗರ್ ಶರ್ಮಾ ಹೇಗೆ ಪರಿಚಯ ಆಗ್ತಾನೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಮೊದಲನೇದಾಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ಸಾಗರ್ ಶರ್ಮಾ ನನ್ನ ಸಹಪಾಠಿ, ನನ್ನ ಜೊತೆ ಓದ್ತಾ ಇರುವಂಥವನು ಅನ್ನುವಂಥ ನಿಟ್ಟಿನಲ್ಲಿ ಮನೋರಂಜನ್ ಮನೆಯವರಿಗೆ ಪರಿಚಯ ಮಾಡಿರ್ತಾನೆ. ಆದರೆ ಈ ಒಂದು ವಿಚಾರ ಈಗ ಒಂದು ರೀತಿಯಲ್ಲಿ ಸುಳ್ಳು ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಮನೋರಂಜನ್ಗೂ ಆತನಿಗೂ ಬೇರೆ ಕಡೆಯಿಂದ ಪರಿಚಯ ಆಗಿದೆ. ಅದೇ ಮನೆಯವ್ರಿಗೂ ಕೂಡ ಆತ ಸುಳ್ಳನ್ನು ಹೇಳಿದ್ದಾನೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಶಮನ್. ಓಕೆ, ಥ್ಯಾಂಕ್ ಯು ದಿಲೀಪ್.